ನಡೆದಿದ್ದ ಘಟನೆಯಿಂದ ಎಲ್ಲಿ ನನ್ನ ಗಂಡನ ಈ ಮನೆಯವ್ರ ಪ್ರೀತಿನ ಕಟ್ಕೊಂಡ್ಬಿಡ್ತೀನೋ ಅಂತ ಭಯ ಆಗಿತ್ತಮ್ಮ. ದೃಷ್ಟಿ ಬೊಟ್ಟು ದೃಷ್ಟಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ದೃಷ್ಟಿಗ ಏನ್ ಹೇಳ್ತಿದ್ಯಾ ದತ್ತ? ಹೌದಮ್ಮ, ನಾವೆಲ್ಲ ಹೇಗೆ ಅಂದ್ರೆ ಕಣ್ಣಿಗೆ ಏನ್ ಕಾಣುತ್ತೋ ಅಷ್ಟು ಮಾತ್ರ ನಂಬ್ತೀವಿ. ಆದ್ರೆ ಒಬ್ರು ಮನ್ಸಲ್ಲಿ ಮುಚ್ಚಿಟ್ಕೊಂಡಿರೋ ನೋವನ್ನ ನೋಡೋ ಪ್ರಯತ್ನನೂ ಮಾಡಲ್ಲ. ಅವಳು ಸತ್ಯ ಮುಚ್ಚಿಟ್ಲು. ಅದೇ ನಮ್ಮೆಲ್ಲರಿಗೂ ಮಹಾಪಾಪ ತರ ಕಾಣಿಸ್ತಾ ಇದೆ. ಆದ್ರೆ ಅದಕ್ಕೂ ಮುಂಚೆ ಅವಳ ಜೀವನದಲ್ಲಿ ಏನೇನು ನಡೀತು, ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ಲು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೆಲ್ಲ ಸೋತ್ಬಿಟ್ವಿ. ಇವ್ನ್ ಮಾತಾಡ್ತಿರೋದ್ ನೋಡಿದ್ರೆ ಯಾಕೋ ಉಲ್ಟಾ ಹೊಡಿಯೋ ತರ ಕಾಣಿಸ್ತಿದ್ಯಲ್ಲ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವನ್ಗೆ? ನಾನು ನಿಮ್ಮ ಹಾಗೆ ಇವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಇನ್ಯಾವತ್ತೂ ಇವಳನ್ನ ಕ್ಷಮಿಸಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಪ್ರೀತಿ ನಿಮಗೆ ನಾಟಕ ಅನಿಸ್ತಾ? ನನ್ನ ಪ್ರೀತಿ ನಿಮಗೆ ನಾಟಕ ಅನಿಸ್ತೇನ್ರಿ? ಈಗಲೂ ನಿಮ್ಗೆ ಮೋಸ ಮಾಡಿದೆ ಅಂತ ಅನಿಸ್ತಿದ್ಯಾ? ಎಲ್ಲ ದೃಷ್ಟಿ ನಿನಗೆ ನೀನೇ ಮೋಸ ಮಾಡ್ಕೊಂಡೆ ಅಂತ ಅನಿಸ್ತಿದೆ. ನನಗೆ ಮಾತಾಡೋಕೆ ಅವಕಾಶ ಕೊಡದೆ ನನಗೆ ನಾನೇ ಮೋಸ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಶ್ರೀ, ನಿಜ ದೃಷ್ಟಿ. ಹುಡುಗಿಯರು ಸುಂದರವಾಗಿ ಕಾಣಕ್ಕೆ ಏನೇನೆಲ್ಲ ಮಾಡ್ಕೋತಾರೆ. ಪ್ರಪಂಚಕ್ಕೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನೀನು ನಿನ್ನ ತಾಯಿಗೋಸ್ಕರ ಮುಖಕ್ಕೆ ಮಸಿ ಬಳ್ಕೊಂಡೆ. ನಿನ್ ಸೌಂದರ್ಯನ ತ್ಯಾಗ ಮಾಡಿದೆ. ಈ ಜಗತ್ತಲ್ಲಿ ಯಾವ ಹುಡುಗಿನೂ ಈ ಕೆಲಸ ಮಾಡಲ್ಲ. ಆದ್ರೆ ನೀನು ಮಾಡಿದ್ಯಾ. ನೀನು ಹೇಳಿದ ನಿಜ ದೃಷ್ಟಿ. ಬಣ್ಣಕ್ಕೂ ಗುಣಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ಜಗತ್ತು ಬಣ್ಣಕ್ಕೆ ತಕ್ಕ ಹಾಗೆ ಮರ್ಯಾದೆ ಕೊಡುತ್ತೆ, ಬಣ್ಣಕ್ಕೆ ತಕ್ಕ ಹಾಗೆ ಸ್ನೇಹ ಪ್ರೀತಿ ಮಾಡುತ್ತೆ, ಅವಮಾನ ಮಾಡುತ್ತೆ. ನೀನು ಅದೆಷ್ಟು ನೋವನ್ನ ಅನುಭವಿಸಿದ್ಯಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ನನ್ನ ನೋವಿಗಿಂತ ನಿನ್ನ ನೋವೇ ದೊಡ್ಡದು ದೃಷ್ಟಿ. ದೃಷ್ಟಿ, ಇನ್ಮೇಲೆ ಆ ನೋವಿಗೆ ನಾನು ಮದ್ದಾಗ್ತೀನಿ. ಸುಂದರವಾಗಿರೋ ಹುಡುಗಿರು ಮೋಸ ಮಾಡ್ತಾರೆ, ಅದಕ್ಕೆ ಅವ್ರನ್ನ ಮದುವೆ ಆಗೋದು ಅನ್ನೋ ನಿಲುವು ತಪ್ಪಾಗಿರ್ಬೋದು. ಆದ್ರೆ ನನ್ನ ಹೆಂಡತಿ ಮನಸ್ಸು ಸುಂದರವಾಗಿದೆ ಅನ್ನೋ ನಂಬಿಕೆ ತಪ್ಪಾಗಿಲ್ಲ ದೃಷ್ಟಿ.
ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ಕ್ಷಮಿಸ್ಬಿಡಿ. ನಿನ್ನ ಸ್ಥಾನ ಅಲ್ಲಲ್ಲ, ಇಲ್ಲಿ. ನೀನೇನು ಅಂತ ಅರ್ಥ ಮಾಡ್ಕೊಳ್ದೆ ನಿನ್ನ ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸ್ತೀಯಾ? ಬಿಡ್ತು ಅನ್ನಿ. ಕ್ಷಮಿಸೋ ತಪ್ಪು ನೀವೇನು ಮಾಡಿಲ್ಲ. ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನಂಗಷ್ಟೇ ಸಾಕು. ಮೊದಲು ನೀ ನನ್ನ ಮೋಸ ಮಾಡಿದೆ ಅಂತ ನಂಗೆ ಅನಿಸ್ಬಿಟ್ಟಿತ್ತು ದೃಷ್ಟಿ. ಆದರೆ ನೀನು ನಾನು ನಿಮ್ಗೆ ತೋರಿಸಿದ ಪ್ರೀತಿ ಸುಳ್ಳ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಂತ ಹೇಳ್ದಲ್ಲ, ಆ ಮಾತು ನಂಗೆ ತಾಗ್ಬಿಡ್ತು ದೃಷ್ಟಿ. ಗಟ್ಟಿಯಾಗಿ ತಾಗ್ಬಿಡ್ತು. ಬಣ್ಣ ಸುಳ್ಳು ಹೇಳಿದ್ರು ಕಣ್ಗಳು ಸುಳ್ಳು ಹೇಳಲ್ಲ ಅಂತ ನಂಗೆ ಗೊತ್ತಿತ್ತು. ನಿನ್ನ ಕಣ್ಗಳು ನನ್ನನ್ನೇ ಪ್ರೀತಿಸ್ತಿದೆ ಅಂತ ಹೇಳ್ತಿದೆ. ನೀನು ಆ ಬಣ್ಣದಿಂದ ಕಳ್ಕೊಂಡಿರೋ ಕ್ಷಣಗಳೆಲ್ಲ ನಾನು ವಾಪಸ್ ಕೊಡ್ತೀನಿ ದೃಷ್ಟಿ. ಐ ಲವ್ ಯು ದೃಷ್ಟಿ. I love you. I love you too. ಪಾಪ ದೃಷ್ಟಿ ಅವಳ ಅಮ್ಮನಿಗೋಸ್ಕರ ತನ್ನ ಅಂದಾನೆ ತ್ಯಾಗ ಮಾಡಿ ಮುಖಕ್ಕೆ ಮಸಿ ಬಳ್ಕೊಂಡ್ಲು. ತುಂಬಾ ಅವಮಾನ ಅನುಭವಿಸಿದ್ಲು. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರಲ್ಲ, ಹಾಗಾಯ್ತು ದೃಷ್ಟಿ ಜೀವನ. ಅವಳು ಯಾವುದು ಬೇಕು ಅಂತ ಮಾಡಿಲ್ಲ ಅಮ್ಮ. ಅವಳ ಜೀವನದಲ್ಲಿ ವಿಚಿತ್ರವಾದ ಸಮಸ್ಯೆಗಳು ಬಂತು. ಅದಕ್ಕೆ ಅವಳು ತಾನೇ ಏನ್ ಮಾಡ್ತಾಳೆ ಹೇಳು? ದತ್ತು, ನಾವು ಕನ್ನಡಿಲ್ ಮುಖ ನೋಡ್ಕೊಂಡಾಗ ಅಲ್ಲಿ ಕಾಣೋ ಮುಖ ನಮ್ದೇ ಅಲ್ಲ ಅಂತ ಎಷ್ಟು ನೋವಾಗತ್ತೆ. ನಮ್ ಮುಖ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂದಾಗ ಎಷ್ಟು ಕಷ್ಟ ಆಗತ್ತೆ. ಅಂತ ಅದೆಷ್ಟೋ ಕಷ್ಟಗಳು, ಅದೆಷ್ಟೋ ಅವಮಾನಗಳು ನನ್ನ ಹೆಂಡತಿ ಅನುಭವಿಸಿದಳಕ್ಕ. ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ಸಾಕು ದತ್ತು. ಇವಳು ಹೇಳೋ ಕತೆಗಳನ್ನೆಲ್ಲ ನಂಬ್ತೀಯ ನೀನು? ನಂಬ್ತೀನಿ ಅಕ್ಕ. ಇವಳು ನಿನಗ್ ಮೋಸ ಮಾಡಿದಾಳೆ. ಮಾಡೋಣ ಅಕ್ಕ. ಅದ ಹೇಗ್ ದತ್ತು ಇವಳು ನಿನಗ್ ಮೋಸ ಮಾಡಿಲ್ಲ ಅಂತ ಹೇಳ್ತೀಯ ನೀನು? ಹೇಳ್ತೀಯ ಇವಳನ್ನ? ನಿನ್ನ ಮೆಚ್ಚಿಸೋದಿಕ್ಕೆ 1000 ಕತೆಗಳನ್ನ ಕಟ್ತಾಳೆ ಇವಳು. ಅಕ್ಕ, ಮನುಷ್ಯರು ಬಾಯಿ ಸುಳ್ಳು ಹೇಳಬಹುದು, ಆದ್ರೆ ಕಣ್ಗಳು ಸುಳ್ಳು ಹೇಳಲ್ಲ. ಸುಳ್ಳು ಹೇಳೋರ್ ಕಣ್ಣಲ್ಲಿ ಗೊತ್ತಾಗ್ಬಿಡತ್ತೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಆದ್ರೆ ನನ್ನ ದೃಷ್ಟಿ ಕಣ್ಣಲ್ಲಿ ಎಳ್ಳಷ್ಟು ಸುಳ್ಳು ಕಾಣಿಸ್ಲಿಲ್ಲ ನಂಗೆ. ಅಕ್ಕ ಅವಳು ಬಣ್ಣ ಹಚ್ಚಿದ್ದು ನನ್ನ ಮದುವೆ ಆಗಕ್ಕಲ್ಲ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಬಣ್ಣ ಹಚ್ಚಿತ್ತು. ಕಾರಣ 1000 ಇರ್ಬೋದು ದತ್ತು, ಆದ್ರೆ ಇವಳು ಮಾಡಿದ್ದು ಮೋಸನೇ ತಾನೆ? ಹೇಳಿದ್ನಲ್ಲ ಅಕ್ಕ, ಅವಳು ಬಣ್ಣ ಹಚ್ಚಿದ್ದು ನನ್ನ ಮದುವೆ ಆಗಕ್ಕಲ್ಲ, ಅದು ಅವಳಿಗೆ ಅನಿವಾರ್ಯ ಆಗಿತ್ತು. ಅಂದಮೇಲೆ ಅದು ಮೋಸ ಹೇಗಾಗತ್ತೆ?
ಅಕ್ಕ, ಒಂದು ಹೆಣ್ಣಿಗೆ ಸೌಂದರ್ಯ ತುಂಬಾ ಮುಖ್ಯ. ಅದನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಏನೇನೆಲ್ಲ ಕಷ್ಟಪಡ್ತಾಳೆ. ಅಂಥದ್ರಲ್ಲಿ ನನ್ನ ದೃಷ್ಟಿ ಅದನ್ನೇ ತ್ಯಾಗ ಮಾಡಿಬಿಟ್ಲು. ಸೀಮಾ ವಾಪಸ್ ನನ್ನ ಜೀವನದಲ್ಲಿ ಬಂದಾಗ ನನ್ನೇ ಬಂದು ಕೇಳ್ತಾಳೆ, ರೀ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ನಿಮ್ಮ ಆಯ್ಕೆ ಏನು ಅಂತ. ಇವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಅಯ್ಯೋ ನನ್ನ ಸಂಸಾರ ಹಾಳಾಗತ್ತೆ, ನನ್ನ ಕುಟುಂಬ ನಾನು ಉಳಿಸ್ಕೋಬೇಕು, ಹೇಗಾದರೂ ಮಾಡಿ ಇವಳನ್ನ ನಮ್ಮ ಜೀವನದಿಂದ ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರು. ಆದರೆ ನನ್ನ ಹೆಂಡತಿ ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ. ಸೀಮಾಗ ಒಂದು ದಿನ ಕೆಟ್ಟದ್ದು ಬಯಸಿಲ್ಲ. ಇವಳು ಯಾಕಕ್ಕ ಸುಳ್ಳು ಹೇಳ್ತಾಳೆ? ನನ್ನ ಹೆಂಡತಿಗೆ ಸ್ವಾರ್ಥ ಇಲ್ಲ ಅಕ್ಕ. ನಾವು ಬರೀ ನಮ್ಮ ಕಡೆಯಿಂದ ಯೋಚನೆ ಮಾಡ್ತೀವಿ. ಆದರೆ ದೃಷ್ಟಿ ಅವಳ ತಾಯಿ ಮಾತಿಗೆ ಬೆಲೆ ಕೊಟ್ಟು ಮುಖಕ್ಕೆ ಮಸಿ ಬೆಳ್ಕೊಂಡು ಸಮಾಜದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ, ನೋವು ಅನುಭವಿಸಿದಾಳೆ. ಅದ್ರ ಬಗ್ಗೆ ಯಾರಕ್ಕ ಯೋಚನೆ ಮಾಡ್ತಾರೆ? ಕಂದ, ನೀನ್ ಇವಳ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ಯಾ? ಮಾಡಲೇಬೇಕಲ್ವಾ ಅಮ್ಮ? ಕಣ್ಣು ಮುಂದೆ ಇಷ್ಟೆಲ್ಲ ಇದ್ರು ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗೆ? ಅದರಲ್ಲೂ ಇವಳು ನನ್ನ ಹೆಂಡತಿ. ಇವಳ ಜೊತೆ ಅಷ್ಟೋ ಇಷ್ಟೋ ಸಂಸಾರ ಮಾಡಿ ಇವಳ ಮನಸ್ಸಿನ ಅರ್ಥ ಮಾಡ್ಕೊಳ್ದೆ ಇದ್ರೆ ದತ್ತ ಭಾಯಾಗಿ ಏನು ಪ್ರಯೋಜನ ಹೇಳಿ? ಖುಷಿ ಆಯ್ತು ಕಂದ, ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ಒಬ್ಬ ಗಂಡು ಹೆಣ್ಣಿನ ಮನಸ್ಸಿನಲ್ಲಿ ಹೊಕ್ಕಿ ಇಷ್ಟೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಅಷ್ಟದ್ ಸುಲಭವಾದ ಮಾತಲ್ಲ. ದೃಷ್ಟಿ, ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಮಗ ಗೆದ್ನೋ ಅಥವಾ ಇಂಥ ಗಂಡನ ಮದುವೆ ಆಗಿ ನೀನ್ ಗೆದ್ಯೋ ನನ್ಗೊಂದು ಗೊತ್ತಾಗ್ತಿಲ್ಲ. ಇಬ್ರು ಗೆದ್ದಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ನಾನು ಕೇಳಿದ್ದೆ, ಆದ್ರೆ ಇತ್ತೀಚೆಗೆ ನೋಡಿರ್ಲಿಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಆ ಮಾತಿಗೊಂದು ಅರ್ಥ ಬಂತು. ಸ್ವಲ್ಪ ಸುಮ್ಮನೆ ಇರ್ತೀರಾ? ದತ್ತು, ನೀನ್ ಯಾಕೋ ಈ ತರ ಎಮೋಷನಲ್ ಫೂಲ್ ಆಗ್ತಿದ್ಯಾ? ಶರು, ನನ್ ಮಗನೇ ಒಪ್ಪಿದ್ದಾಯ್ತು, ನಿಂದೇನು? ನನ್ ಮಗ ಹೇಳ್ತಿರೋದ್ರಲ್ಲಿ ಸತ್ಯ ನ್ಯಾಯ ಎರಡೂ ಇದೆ. ದೃಷ್ಟಿನ ಕ್ಷಮಿಸಿ ನಾವೆಲ್ಲ ಈ ಮನೆ ಸೊಸೆ ಅಂತ ಒಪ್ಕೋತಾ ಇದ್ದೀವಿ ಅಷ್ಟೇ. ಅಮ್ಮ, ನಡೆದಿದ್ದ ಘಟನೆಯಿಂದ ಎಲ್ಲಿ ನನ್ನ ಗಂಡನ ಈ ಮನೆಯವ್ರ ಪ್ರೀತಿನ ಕಟ್ಕೊಂಡ್ಬಿಡ್ತೀನೋ ಅಂತ ಭಯ ಆಗಿತ್ತಮ್ಮ. ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ, ಆಗೋದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂತ?